Hi guys, I'm Vandana from BCom CS. Now I'm going to explain subject income tax topic capital gains unit number 2. Meaning of capital gains. Capital gains means income received by assessee by the sale or transfer of capital assets. ಕ್ಯಾಪಿಟಲ್ ಗೈನ್ ಅಂದರೆ ನಾವು ಈ ಇನ್ಕಮ್ನ ಅಸಸಿಯಿಂದ ರಿಸೀವ್ ಮಾಡಿರ್ತೀವಲ್ಲ, ಒಂದು ಅಸೆಟ್ನ ಸೇಲ್ ಇಲ್ಲ ಟ್ರಾನ್ಸ್ಫರ್ ಮಾಡಿ ಅದನ್ನು ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಕ್ಯಾಪಿಟಲ್ ಅಸೆಟ್ಟಿಂದ ಸೇಲ್ ಇಲ್ಲ ಟ್ರಾನ್ಸ್ಫರ್ ಮಾಡಿ ಬಂದಿರೋ ಇನ್ಕಮ್ನ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ದೆನ್ capital asset is not a trading asset. It is an asset which is purchased by an assessee for not the purpose of regular resale. ಅಂದರೆ ಇದು ಟ್ರೇಡಿಂಗ್ ಅಸೆಟ್ ಅಲ್ಲ. ಟ್ರೇಡಿಂಗ್ ಅಸೆಟ್ ಅಂದರೆ ಏನು ಗೊತ್ತಾ, ಅದೇ ಪರ್ಪಸ್ಗೆ ಸೇಲ್ ಮಾಡೋ ಪರ್ಪಸ್ಗೆ ಅದನ್ನು ಪರ್ಚೇಸ್ ಮಾಡ್ತಾರೆ, ರೀಸೇಲ್ ಮಾಡೋ ಪರ್ಪಸ್ಗಂತಲೇ ಅದನ್ನು ಬೈ ಮಾಡಿರ್ತಾರೆ, ಅದನ್ನು ಟ್ರೇಡಿಂಗ್ ಅಸೆಟ್ ಅಂತೀವಿ. ಇದು ಆ ಥರ ಅಲ್ಲ. ಈ ರೆಗ್ಯುಲರ್ ರೀಸೇಲ್ ಪರ್ಪಸ್ಗಂತ ಇದನ್ನು ಪರ್ಚೇಸ್ ಮಾಡಲ್ಲ. ಎಕ್ಸಾಂಪಲ್ಸು ಶೇರ್ಸ್, ಡಿಬೆಂಚರ್ಸ್, ಯೂನಿಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಎಕ್ಸೆಟ್ರಾ. ಮತ್ತು ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. ಇದರಲ್ಲಿ 2 ಟೈಪ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್, ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ನಂಬರ್ 1, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಯಾವುದೇ ಅಸೆಟ್ಸ್ನ ನಾವು ವಿತಿನ್ 12 ಮಂತ್ಸ್ ಅಲ್ಲಿ ಸೇಲ್ ಮಾಡಿರ್ತೀವಲ್ಲ, ವಿತಿನ್ 12 ಮಂತ್ಸ್ ಅದರ ಯೂಸೇಜ್ ವಿತಿನ್ 12 ಮಂತ್ಸ್ ಇಲ್ಲ ಬಿಲೋ 12 ಮಂತ್ಸ್ ಇದ್ದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತೀವಿ. ಈ ಕ್ಯಾಪಿಟಲ್ ಅಸೆಟ್ಸಲ್ಲಿ 2 ಟೈಪ್ಸ್ ಬರುತ್ತೆ, ಫೈನಾನ್ಷಿಯಲ್ ಅಸೆಟ್ಸ್ ಮತ್ತು ನಾನ್ ಫೈನಾನ್ಷಿಯಲ್ ಅಸೆಟ್ಸು. ಫೈನಾನ್ಷಿಯಲ್ ಅಸೆಟ್ಸ್ ಯಾವ್ಯಾವಂದರೆ, ಫೈನಾನ್ಷಿಯಲ್ ಅಸೆಟ್ಸು ಬಿಲೋ 12 ಮಂತ್ಸ್ ಇರುತ್ತೆ, ಮತ್ತು ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಅನ್ನೋದು ಬಿಲೋ 36 ಮಂತ್ಸ್ ಇರುತ್ತೆ. ಬಿಲೋ 12 ಮಂತ್ಸ್ ಇದ್ದರೆ ಅದು ಫೈನಾನ್ಷಿಯಲ್ ಅಸೆಟ್ಸ್, ಬಿಲೋ 36 ಮಂತ್ಸ್ ಇದ್ದರೆ ನಾನ್ ಫೈನಾನ್ಷಿಯಲ್ ಅಸೆಟ್ಸ್. ಫೈನಾನ್ಷಿಯಲ್ ಅಸೆಟ್ಸ್ಗೆ ಎಕ್ಸಾಂಪಲ್ಸ್ ಸೆಕ್ಯೂರಿಟೀಸ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್. ದೆನ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್ಗೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಬಿಲ್ಡಿಂಗ್ಸ್, ಲಾಂಗ್ ಟರ್ಮ್ ಬರುತ್ತಲ್ಲ ಫಿಕ್ಸ್ಡ್ ಅಸೆಟ್ಸ್ ಅವು. ಲಾಂಗ್ ಟರ್ಮ್ ಅಲ್ಲ, ಇವಾಗ ಪಾಯಿಂಟ್ ನಂಬರ್ 2, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸು ಡಿಫ್ರೆನ್ಸು ಸ್ವಲ್ಪ ಲಾಜಿಕ್ ಅಷ್ಟೇ. ಬಿಲೋ 12 ಮಂತ್ಸ್ ಇದ್ದರೆ ಅದು ಶಾರ್ಟ್ ಟರ್ಮು, ಎಬೋ 12 ಮಂತ್ಸ್ ಯೂಸೇಜ್ ಆಫ್ ಅಸೆಟ್ ಎಬೋ 12 ಮಂತ್ಸ್ ಇದ್ದರೆ ಅದು ಲಾಂಗ್ ಟರ್ಮ್ ಆಗುತ್ತೆ. ಬಿಲೋ 12 ಮಂತ್ಸ್ ಇದ್ದರೆ ಶಾರ್ಟ್ ಟರ್ಮ್ ಆಗುತ್ತೆ. ಎಬೋ 36 ಮಂತ್ಸ್ ಇದ್ದರೆ ಅದು ಲಾಂಗ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ ಆಗುತ್ತೆ. ಸೇಮ್ ಎಕ್ಸಾಂಪಲ್ಸ್ ಸೇಮ್ ಬರುತ್ತೆ, ಒಂದೇ ಲಾಜಿಕ್ಕು. ಬಿಲೋ 12 ಮಂತ್ಸ್, ಎಬೋ 12 ಮಂತ್ಸ್. ಶಾರ್ಟ್ ಟರ್ಮ್ ಬಿಲೋ 36 ಮಂತ್ಸ್, ಲಾಂಗ್ ಟರ್ಮ್ ಎಬೋ 36 ಮಂತ್ಸ್. ದೆನ್ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ನಾನು ಈ ಫಾರ್ಮೆಟ್ ಒಂದೇದ್ರಲ್ಲೇ ಎರಡು ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಸೇಲ್ ಪರ್ಟಿಕ್ಯುಲರ್ಸು ಅಮೌಂಟು. ಫಸ್ಟ್ ಸೇಲ್ ಪ್ರೊಸೀಡ್ಸ್ ಅಂದರೆ ಅದರಲ್ಲೇ ಇರುತ್ತೆ ಸೇಲ್ಸ್ ಕನ್ಸಿಡರೇಷನ್ ಅಂತ. ಅದರಲ್ಲಿ ಟ್ರಾನ್ಸ್ಫರ್ ಫೀನ ಲೆಸ್ ಮಾಡಬೇಕು, ಲೆಸ್ ಮಾಡಿದ್ರೆ ನೆಟ್ ಸೇಲ್ಸ್ ಅಂತ ಬರುತ್ತೆ. ಮತ್ತು ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಯಾಕಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಬರುತ್ತೆ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಬರುತ್ತೆ. ದೆನ್ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆ್ಯಂಡ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೇಮ್ ಶಾರ್ಟ್ ಟರ್ಮ್ಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಲಾಂಗ್ ಟರ್ಮ್ಗೆ ಇಂಡೆಕ್ಸ್ ಅಂತ ಆ್ಯಡ್ ಆಗುತ್ತೆ. ಅದು ಇನ್ನು ಇವೆರಡು ನೆಟ್ ಸೇಲ್ಸಲ್ಲಿ ಇವೆರಡನ್ನ ಲೆಸ್ ಮಾಡಿದ್ರೆ ಒಂದೊಂದು ಸಲ ಕ್ಯಾಪಿಟಲ್ ಗೈನ್ ಬರುತ್ತೆ, ಒಂದೊಂದು ಸಲ ಕ್ಯಾಪಿಟಲ್ ಲಾಸೂ ಬರುತ್ತೆ. ಮತ್ತು ಇದು ಇಂಪಾರ್ಟೆಂಟ್ ನೋಟ್ ನೋಡ್ರಿ. ಇಫ್ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್ 2001 or 2
ಇಲ್ಲ ಆನ್ 2001 ಅಂದರೆ ಅಲ್ಲಿ CCI ಸೇಮ್ 100 ಇರುತ್ತೆ. CII ಈಸ್ 100 ಅಂತ ಇರುತ್ತೆ. ಇಂಡೆಕ್ಸ್ ಕಾಸ್ಟ್ ಬೆನಿಫಿಟ್ ಈಸ್ ನಾಟ್ ಅವೈಲಬಲ್ ಫಾರ್ ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್. ಇಂಡೆಕ್ಸ್ ಕಾಸ್ಟ್ ಅನ್ನೋದು ಡಿಬೆಂಚರ್ಸ್ಗೆ ಮತ್ತು ಬಾಂಡ್ಸ್ಗೆ ಅಪ್ಲೈ ಆಗಲ್ಲ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಬಿಫೋರ್ 2001 ಶುಡ್ ಬಿ ಇಗ್ನೋರ್ಡ್. ಅಂದರೆ ಇಂಪ್ರೂವ್ಮೆಂಟ್ ಕಾಸ್ಟು 2001ಗೂ ಮುಂಚೆ ಏನಾದರೂ ಕೊಟ್ಟಿದ್ದರೆ ಅದನ್ನು ನಾವು ಇಗ್ನೋರ್ ಮಾಡಬೇಕು. Then now I am going to explain meaning of cost of acquisition. Cost of acquisition refers to the value at which the capital asset is required by the assessee, and it also includes the expenses incurred for acquisition of the asset. Cost of acquisition ಅಂದರೆ ಇದು ಒಂದು ವ್ಯಾಲ್ಯೂ, ಕ್ಯಾಪಿಟಲ್ ಅಸೆಟ್ ಅಕ್ವೈರ್ ಮಾಡಿರ್ತೀವಲ್ಲ ಅಸಸಿಯಿಂದ, ಅದ್ರ ವ್ಯಾಲ್ಯೂ ಮತ್ತು ಇದರಲ್ಲಿ ನಾವೇನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಇನ್ಕರ್ ಆಗಿದ್ದರೆ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಅಕ್ವೈರ್ ಮಾಡೋವಾಗ ಏನಾದರೂ ಇನ್ನೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದ್ದರೆ ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. Cost of improvement refers to the cost incurred by the asset to improve the status of capital asset. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಂದರೆ ನಾವಿವಾಗ ಯಾವುದೋ ಒಂದು ಅಸೆಟ್ಗೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಕಾಸ್ಟ್ನ ಇನ್ಕರ್ ಮಾಡಿರ್ತೀವಿ, ಇದರಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ. ಆಫ್ಟರ್ ಇಂಪ್ರೂವ್ಮೆಂಟ್ ದ ವ್ಯಾಲ್ಯೂ ಆಫ್ ಆ್ಯನ್ ಇಂಪ್ರೂವ್ಡ್ ಅಸೆಟ್ ವಿಲ್ ಇನ್ಕ್ರೀಸ್. ಅಂದರೆ ನಾವು ಇಂಪ್ರೂವ್ ಮಾಡಿರೋ ಅಸೆಟ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಕ್ಸಾಂಪಲ್ ಅಡಿಷನ್ನು, ಆಲ್ಟ್ರೇಷನ್, ರಿಪೇರ್ಸ್. ಅಂದರೆ ಯಾವುದೇ ಒಂದು ಅಸೆಟ್ಗೆ ಏನಾದರೂ ಆಲ್ಟ್ರೇಷನು, ರಿಪೇರಿಸು, ಇನ್ನು ಏನಾದರೂ ಅದಕ್ಕೆ ಆ್ಯಡ್ ಮಾಡಬೇಕು, ಅಡಿಷನ್ ಆಫ್ ಸ್ವಲ್ಪ ಟರ್ಮ್ಸು ಏನಾದರೂ ಇರ್ತಾವಲ್ಲ ಅದಕ್ಕೆ ಇದು ಇನ್ಕರ್ ಆಗುತ್ತೆ. ಅದನ್ನು ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ದೆನ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಅಸೆಟ್ ಅಕ್ವೈರ್ಡ್ ಟು ಪ್ರೆಸೆಂಟ್ ವ್ಯಾಲ್ಯೂ. ಅಂದರೆ ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಈ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನೋದು ಲಾಂಗ್ ಟರ್ಮ್ ಅಸೆಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಇವಾಗ ಒಂದು ಪ್ರಾಬ್ಲಮ್ ನೋಡೋಣ, 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣ. Mr. Rajesh purchased a house on 1/4/2003 for 15 lakhs and Mr. Rakesh spent rupees 3,80,000 for improvement in 2010-11. It was transferred to his son Mr. Robin as gift on 13/4/2013-14. Mr. Robin sold the house on 2011-2018 for rupees 35 lakhs. Cost inflation index for ಇದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ 2003-4 ಫಾರ್ 109, 2011-10, 10-11 167, 13-14 220, 18-19 280. Compute the taxable capital gain for Mr. Robin. ಅಂದರೆ ಇಲ್ಲಿ ನೋಡ್ರಿ, ಮಿಸ್ಟರ್ ರಾಜೇಶ್ ಅನ್ನೋನು ಒಂದು ಹೌಸ್ನ 2003 15 ಲ್ಯಾಕ್ಸ್ಗೆ ರಾಕೇಶ್ ಅನ್ನೋನು ಪರ್ಚೇಸ್ ಮಾಡಿರ್ತಾನೆ 15 ಲ್ಯಾಕ್ಸ್ಗೆ. ಮತ್ತು ಅವನು 3,80,000 ರೂಪೀಸು ಇಂಪ್ರೂವ್ಮೆಂಟ್ಗೆ ಹೌಸ್ಗೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ 3,80,000 ಸ್ಪೆಂಡ್ ಮಾಡ್ತಾನೆ. ಮತ್ತು 2010-11 ಇಂಪ್ರೂವ್ಮೆಂಟ್ಗೋಸ್ಕರ ಖರ್ಚು ಮಾಡ್ತಾನೆ. ಮತ್ತು ಅದನ್ನು ಅವನ ಸನ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ, ರಾಬಿನ್ ಅನ್ನೋನಿಗೆ ಗಿಫ್ಟಾಗಿ 2013-14 ಅವನು ಟ್ರಾನ್ಸ್ಫರ್ ಮಾಡ್ತಾನೆ. ಮತ್ತು ಆ ರಾಬಿನ್ ಅನ್ನೋನು ಸೋಲ್ಡ್ ಮಾಡ್ತಾನೆ 2018 35 ಲ್ಯಾಕ್ಸ್ಗೆ ಆ ಹೌಸ್ನ ಅವನು ಸೋಲ್ಡ್ ಮಾಡ್ತಾನೆ. ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಕೊಟ್ಟಿದ್ದಾರೆ ನೋಡ್ರಿ ಅವರು. 2003-4ಗೆ 109, 10-11ಗೆ 167, 13-14ಗೆ 220. ಮತ್ತು
ಅಸೆಸಿಂಗ್ ಇಯರ್ 18-19ಗೆ 280 ಕೊಟ್ಟಿದ್ದಾರೆ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ನಾನು ಆವಾಗ ಎರಡಕ್ಕೂ ಒಂದೇ ಫಾರ್ಮೆಟ್ ಹಾಕಿ ತೋರಿಸಿದ್ದೀನಲ್ಲ, ಕನ್ಫ್ಯೂಸ್ ಆಗಬೇಡ್ರಿ. ಫಸ್ಟ್ ಸೇಲ್ಸ್ ಕನ್ಸಿಡರೇಷನ್ ಅಂದರೆ ಅವನು ಎಷ್ಟಕ್ಕೆ ಸೇಲ್ ಮಾಡಿರ್ತಾನೆ ಆ ಅಸೆಟ್ನ ಅಂತ. ಅವನು ಇಲ್ಲಿ ಆ ಹೌಸ್ನ 35 lakhsಗೆ ಸೇಲ್ ಮಾಡಿದಾನಲ್ಲ, ಸೇಲ್ಸ್ ಕನ್ಸಿಡರೇಷನ್ 35 lakhs ಹಾಕೊಳ್ಳಿ. ಲೆಸ್ ಟ್ರಾನ್ಸ್ಫರ್ ಫೀಸ್ ಅಂದರೆ ಆ ಹೌಸ್ ಅಸೆಟ್ಟು ಅವನಿಂದ ಮಾರುವಾಗ ಟ್ರಾನ್ಸ್ಫರ್ ಮಾಡೋಕ್ಕೆ ಏನಾದರೂ ಫೀಸ್ ಎಕ್ಸ್ಪೆನ್ಸಸ್ ಆಗಿದೆಯಾ ಅಂತ. ಇಲ್ಲೇನೂ ಆಗಿಲ್ಲ, ಅದಕ್ಕೆ ಹಂಗೆ ಗ್ಯಾಪ್ ಬಿಟ್ಕೊಳ್ಳಿ. ಮತ್ತು ನೆಟ್ ಸೇಲ್ಸ್ ಕನ್ಸಿಡರೇಷನಲ್ಲಿ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಲೆಸ್ ಮಾಡಿ, ಏನೂ ಇಲ್ಲ, ಅದಕ್ಕೆ 3,50,000 ನೆಟ್ ಸೇಲ್ಸ್ ಕನ್ಸಿಡರೇಷನ್ ಬರುತ್ತೆ. ಇವಾಗ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ನಿಮಗೆ ಬಂದಿರ್ಬೋದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಯಾಕೆ ಹಾಕ್ಕೊಂಡ್ವಿ ಅಂತ ನೋಡಿ. ದಿಸ್ ಈಸ್ ಲಾಂಗ್ ಟರ್ಮ್ ಅಸೆಟ್ ಅಸೆಸಿಂಗ್ ಇಯರ್ 18-19. ಅವನು 2003 ಪರ್ಚೇಸ್ ಮಾಡಿರ್ತಾನೆ, ಅದರಿಂದ ಟೈಮ್ ಗ್ಯಾಪ್ ಕೌಂಟ್ ಮಾಡ್ಕೊಳ್ಳಿ. 2003ಇಂದ 18-19 ಅಂದರೆ ಇದು ಲಾಂಗ್ ಟರ್ಮ್ ಅಸೆಟ್ ಆಗುತ್ತೆ. ಅದಕ್ಕೆ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹಾಕ್ಕೊಂಡಿದ್ವಿ. ಇಂಡೆಕ್ಸ್ ಕಾಸ್ಟ್ ಆಫ್ ಇಲ್ಲಿ ನೋಡಿ 15 lakhs ಅವನು ಇಂಪ್ರೂವ್ ಮಾಡೋಕ್ಕೆ 15 lakhs ಅವನು ಹೌಸ್ ಪರ್ಚೇಸ್ ಮಾಡಿದ್ದಾನೆ. 15 lakhsಗೆ ರಾಬಿನ್ ಅವ್ರ ಫಾದರ್ ರಾಕೇಶ್ 15 lakhsಗೆ. ಅದಕ್ಕೆ ಇಂಡೆಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು 15 lakhs ಇಂಟು 2,80,000 2,80,000 ಏನಂದರೆ 2018-19 ಇಂಡೆಕ್ಸೇಷನ್ ಪ್ರೈಸು. ಮತ್ತು ಅವನು ಪರ್ಚೇಸ್ ಮಾಡಿರೋ ಇಯರು 2003 ಅಲ್ವಾ, 2003-04 109 ಇದೆ. 109 ಇದಲ್ಲ, 109 ಆವಾಗ 15 lakhs ಇಂಟು 280 ಡಿವೈಡೆಡ್ ಬೈ 109 ಮಾಡಿದ್ರೆ 3,85,211 ಬರುತ್ತೆ. ಅದು ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಇನ್ನರ್ ಕಾಲಮಲ್ಲೇ ಮಾಡ್ಕೊಳ್ಳಿ. ಮತ್ತು ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಸೇಮ್ ಇದೇ ಥರನೇ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ಗೆ ಮಾಡಬೇಕು. 3,80,000 ಇಂಪ್ರೂವ್ಮೆಂಟ್ ಮಾಡುವಾಗ ಸೇಲ್ಸ್ ಅವನು ಎಷ್ಟಕ್ಕೆ ಸೇಲ್ ಮಾಡಿರ್ತಾನೋ ಅದನ್ನು ಹಾಕೋಬೇಕು. ನೋಡಿ ಇಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 3,80,000 ಇದೆ. ಇಂಪ್ರೂವ್ಮೆಂಟ್ಗೆ 3,80,000 ಇಂಟು 280 ಡಿವೈಡೆಡ್ ಬೈ ಇಂಪ್ರೂವ್ಮೆಂಟ್ ಮಾಡಿರೋ ಇಯರ್ ಚೆಕ್ ಮಾಡ್ಕೋಬೇಕು. ಇಂಪ್ರೂವ್ಮೆಂಟ್ ಇನ್ ಇಯರ್ 2010-11 2010-11 ಇಂಡೆಕ್ಸೇಷನ್ ಪ್ರೈಸ್ ಎಷ್ಟಿದೆ? 167 ಇದೆ. ಅದರಿಂದ 3,80,000 ಇಂಟು 280 ಡಿವೈಡೆಡ್ ಬೈ 167 ಮಾಡಿದ್ರೆ 6,37,126 ಬರುತ್ತೆ. ಅದನ್ನು ಇನ್ನರ್ ಕಾಲಮಲ್ಲಿ ಮಾಡಿಕೊಂಡು ಅವೆರಡನ್ನೂ ಆ್ಯಡ್ ಮಾಡಿಕೊಂಡು 3,57,000 44,09,337 ಆಗುತ್ತೆ. ಅದನ್ನು ಲೆಸ್ ಮಾಡಿದ್ರೆ ನಮಗೆ ಮೈನಸ್ ಅಮೌಂಟ್ ಬರುತ್ತೆ, ಅಂದರೆ ಕ್ಯಾಪಿಟಲ್ ಲಾಸ್ ಬರುತ್ತೆ ನಮಗೆ. 9,90,337 ಅದು ನಮಗೆ ಲಾಸ್ ಬರುತ್ತೆ. ಇಷ್ಟು ಈ ಪ್ರಾಬ್ಲಮ್. ಇಷ್ಟು ಪ್ರಾಬ್ಲಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿ. ಬೇರೆ ಪ್ರಾಬ್ಲಮ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಸರ್ಗೆ ಕೇಳಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ.